ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಜನವರಿ 6ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಹಾಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ, ಅದು ಹೇಗೆ ಹೋಗುತ್ತೋ ನೋಡೋಣ ಅಂತ. ಯಾಕಂದರೆ ನಾವು ಅಂದ್ಕೊಂಡಿದ್ದೇನೂ ಆಗೋದಿಲ್ಲ. ನಾವೇನೋ ಅಂದ್ಕೊಂಡಿರ್ತೀವಿ, ಅಂದರೆ ಇವತ್ತು ಈ ಕೆಲಸ ಮುಗಿಸ್ಬಿಡ್ಬೇಕು, ಇವತ್ತು ಈ ಥರ ರೆಸಿಪಿ ಮಾಡಬೇಕು, ಇವತ್ತು ಈ ಸಾಂಬಾರು ಮಾಡಬೇಕು ಅಂತ. ಬಟ್ ಈ ಮಕ್ಕಳು ಇರೋದ್ರಿಂದ ಸೊ ಅವ್ರ ಕೇರಿಂಗಲ್ಲೇ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಯಾವುದೂ ಕೂಡ ಸರಿಯಾಗಿ ಆಗೋದಿಲ್ಲ. ನಾನಿವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ರೆಡಿಯಾಗಿ ಬಂದೆ, ಬಟ್ ನೋಡಿದ್ರೆ ಮನೆಯೆಲ್ಲ ಮೆಸ್ಸಪ್ ಆಗಿತ್ತು. ಯಾಕಂದರೆ ಪಾಪುದು ಟಾಯ್ಸ್ಗಳು ಮತ್ತು ಅಲ್ಲಿ ರಿಷಾ ಬಿಚ್ಚಿಟ್ಟಿರೋ ಬಟ್ಟೆಗಳು ಇದೆಲ್ಲ ಒಂದಷ್ಟು ಹರಡೋಗಿತ್ತು. ಹಾಗಾಗಿ ಜಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ನನಗೆ ಈ ಥರ ಮೆಸ್ಸಪ್ ಆಗಿದ್ದರೆ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಫಸ್ಟು ನಾನು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ಇವತ್ತು ಮನೆಯನ್ನೆಲ್ಲ ಒರೆಸ್ಬೇಕಿತ್ತು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆ ಅಂತ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ, ಒಂದೆರಡು. ಸೊ ಅದನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಇದು ರಿವ್ಯೂಗೆ ಅಂತ ಓಪನ್ ಮಾಡಿದ್ದೆ. ಸೊ ನಿಮಗೂ ಹಾಗೇ ತೋರಿಸ್ತೀನಿ, ಇನ್ಸ್ಟಾಗ್ರಾಮ್ಗೆ ಅಂತ ವೀಡಿಯೋ ಮಾಡಿಕೊಂಡೆ. ಈ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಫಂಕ್ಷನ್ಗೆ ಏನಾದರೂ ಸಿಂಪಲಾಗಿರಬೇಕು, ನಿಮಗೆ ಯಾವ ಪ್ಯಾಕು ಯಾವ ಫ್ರೆಂಡ್. ಸೊ ನಿಮಗೇನಾದರೂ ಸಿಂಪಲ್ಲಾಗಿ ಒಂದು ಸ್ಯಾರಿ ಬೇಕು ಫಂಕ್ಷನ್ಗೆ ಅಥವಾ ನೈಟ್ ರಿಸೆಪ್ಷನ್ಗಳಿಗೂ ಕೂಡ ಕಮ್ಮಿ ಪ್ರೈಸು, ಬಟ್ ನೈಟ್ ರಿಸೆಪ್ಷನ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಬರುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ಈ ಹಬ್ಬಗಳಲ್ಲಿ ಸಿಂಪಲಾಗಿ ಉಟ್ಕೊಳ್ಳೋದಕ್ಕೆ ಬೇಕು, ತುಂಬ ಗ್ರ್ಯಾಂಡ್ ಇರಬಾರ್ದು, ಲೈಟ್ ವೆಯ್ಟಲ್ಲಿ ಇರಬೇಕು ಅಂದರೆ ಈ ಸ್ಯಾರಿನ ಪರ್ಚೇಸ್ ಮಾಡಿ. ಯಾಕಂದರೆ ಅಷ್ಟು ಸೂಪರಾಗಿದೆ ಈ ಸ್ಯಾರಿ. ಸೊ ಈ ಥರ ಬರುತ್ತೆ, ಫುಲ್ ಪ್ಲೇನ್ ಬರುತ್ತೆ, ಸ್ವಲ್ಪ ಶಿಮ್ಮರಿ ಶೇಡಲ್ಲಿದೆ. ಈ ಥರ ಎಂಬ್ರಾಯ್ಡ್ರಿದು ಲೇಸ್ ಅಲ್ಲ, ಇದು ಎಂಬ್ರಾಯ್ಡ್ರಿ ಮಾಡಿರೋದು. ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದು ನನಗೆ ಇಷ್ಟ ಆಯಿತು. ಆ್ಯಂಡ್ ಈ ಸ್ಯಾರಿಗಿಂತ ನನಗೆ ಇನ್ನೊಂದು ಏನು ಇಷ್ಟ ಆಗಿದ್ದು ಅಂದರೆ ಬ್ಲೌಸ್ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಥರ ಕ್ಯಾನ್ವಾಸ್ ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಇದು ಎಂಬ್ರಾಯ್ಡ್ರಿ ಬ್ಲೌಸು ರಿಚ್ ಲುಕ್ ಕೊಡುತ್ತೆ. ಅದು ಸಿಂಪಲ್ ಸ್ಯಾರಿ ಆದ್ರೂ ಕೂಡ, ಪ್ಲೇನ್ ಸ್ಯಾರಿ ಆದ್ರೂ ಈ ಬ್ಲೌಸಿಂದನೇ ಹೈಲೈಟಾಗಿ ಕಾಣುತ್ತೆ. ಸೊ ಈ ಥರ ಬರುತ್ತೆ ಎಂಬ್ರಾಯ್ಡ್ರಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಸೊ ಇದಕ್ಕೆ ಕೆಳಗಡೆ ಈ ಥರ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ ಬಾರ್ಡರ್. ಇದನ್ನು ಈ ಥರ ಶೇಪಲ್ಲೇ ಒರೆಸ್ಬಿಟ್ರೆ ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸ್ಲೀವ್ಸ್ ಪಾರ್ಟು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ ಸ್ಲೀವ್ಸ್. ಈ ಸ್ಲೀವ್ಸ್ಗೆ ಫ್ಲವರ್ ಅಂತೂ ತುಂಬ ಹೈಲೈಟ್ ಆಗಿದೆ. ಜೊತೆಗೆ ಈ ಬುಟ್ಟ ಇದೆಯಲ್ಲ, ಅದನ್ನು ಕೂಡ ಎಷ್ಟು ಡೀಟೇಲಿಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಈ ಥರ ವರ್ಕ್ ಬರುತ್ತೆ ಈ ಥರ. ಸೊ ಚೆನ್ನಾಗಿದೆ, ಇದು ಮೆಟೀರಿಯಲ್ ಚೆನ್ನಾಗಿದೆ. ಲೈಟ್ ವೆಯ್ಟ್ ಸೀರೆಗಿರುತ್ತೆ. ಇದ್ರ ಲಿಂಕ್ ಬೇಕಿದ್ದರೆ ಇದ್ರದ್ದು ಕಾಮೆಂಟ್ಸ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಇದೆ, ಯಾವ ಕಲರ್ಸ್ ಇದೆ. ಆ್ಯಂಡ್ ಸಿಮಿಲರ್ ಈ ಸ್ಯಾರಿಗೆ ಸಿಮಿಲರ್ ಏನಿದೆ ಆ ಸ್ಯಾರಿದು ಲಿಂಕ್ ಕೂಡ ನಾನು ಸ್ಕ್ರೀನ್ ಮೇಲೆ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನು ಪ್ರಿಟ್ಟಿಯಾಗಿರೋ ಒಂದು ಪ್ರಾಡಕ್ಟ್ ಏನಂದರೆ ಈ ಬ್ಯೂಟಿಫುಲ್ ಇಯರಿಂಗ್ಸ್. ಏನು ಚೆನ್ನಾಗಿದೆ ಅಲ್ವಾ, ಹಿಂದೆ ತಿರ್ಗಿಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಿಟ್ಟಿಯಾಗಿ. ನಾನು ಹಾಕ್ಕೊಂಡಿದ್ದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೈಡಲ್ಲಿ. ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಬರುತ್ತೆ ವರ್ಕು. ಸೊ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲವರ್. ಹಾಗೆಯೇ ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಇದು ಮೆಟಲ್, ಈ ಮಧ್ಯದಲ್ಲಿ ಏನಿದೆ ಇದು ಮೆಟಲ್ ಆಗಿರುತ್ತೆ. ಈ ಥರ ಇದೆ.
ಬ್ಯಾಕ್ ಸೈಡಲ್ಲಿ ಈ ಥರ ತಿರುಪಿ ಥರ ಇದೆ ನೋಡಿ, ಈ ಥರ ತಿರುಪಿ ಇದೆ, ಮೆಟಲ್ ತಿರುಪು. ಮತ್ತು ಈ ಫ್ಲವರ್ ಬಿದ್ದೋಗ್ಬಿಡುತ್ತಾ ಆ ಥರ ಎಲ್ಲ ಏನೂ ಇಲ್ಲ. ಹೇಗೆ ಇದು ನೇತಾಡುತ್ತಾ ಅಥವಾ ಸುಮ್ಮನೆ ಸ್ಟಿಫಾಗಿ ಇದ್ಬಿಡುತ್ತಾ ಅನ್ನೋಂಗಿಲ್ಲ. ಯಾಕಂದರೆ ಈ ಥರ ಒಂದು ರಿಂಗಲ್ಲಿ ಇದನ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಥರ ಬರುತ್ತೆ ಓಲೆ. ನನಗೆ ಈ ಓಲೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಹಾಕಿದರೆ ಫಂಕ್ಷನ್ಗಳಿಗೆ ಸೂಪರಾಗಿ ಕಾಣುತ್ತೆ. ಫಂಕ್ಷನ್ಗಳಿಗೆಲ್ಲ ಬೇಕಿದ್ರೆ ಪರ್ಚೇಸ್ ಮಾಡಿ. ಇದರಲ್ಲೂ ಕಲರ್ಸ್ ಇದೆ, ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕಿದ್ದರೆ ಲಿಂಕ್ನ ಕ್ಲಿಕ್ ಮಾಡಿ, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಡೀಟೇಲಿಂಗ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ಪ್ರಾಡಕ್ಟ್ ಲಿಂಕಲ್ಲಿ ಸಿಗುತ್ತೆ, ಆವಾಗ ಪರ್ಚೇಸ್ ಮಾಡ್ಕೊಬೋದು. ಸೊ ಸೇವ್ ಮಾಡಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಪ್ರಾಡಕ್ಟು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಯಾವಾಗ ಬೇಕಾದ್ರೂ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಈ ಇಯರಿಂಗ್ ಅಂತೂ ಸೂಪರಾಗಿದೆ ಗೈಸ್. ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಪ್ರಾಡಕ್ಟ್ ತೋರಿಸ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಇವತ್ತೇನೆಂದರೆ ಪಾಪುಗೆ ಸ್ವಲ್ಪ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಬೇಕಿತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ, ಹಾಗಾಗಿ ಪೂಜೆ ಮುಗಿಸ್ಬಿಡೋಣ ದೇವರಿಗೆ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಸ್ವಲ್ಪ ಎಳ್ನೀರು, ಬೇವಿನ ಸೊಪ್ಪು ಇದೆಲ್ಲ ತರೋದಕ್ಕೆ ಹೇಳ್ತೀನಿ. ಯಾಕೆ ಅಂದರೆ ಪಾಪುಗೆ ಲಾಸ್ಟ್ ಟೈಮ್ ಅಮ್ಮ ಆಗಿತ್ತಲ್ವ, ನಮ್ಮದು ಸೂತ್ಕ ಇತ್ತು, ದೇವಸ್ಥಾನಕ್ಕೆ ಹೋಗೋ ಆಗಿರಲಿಲ್ಲ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಏನೂ ಮಾಡಿರಲಿಲ್ಲ. ಸೊ ಇವಾಗ ಅದು ಸೇವೆ ಏನಿದೆ ಅಮ್ಮನಿಗೆ, ಮಾರಮ್ಮನಿಗೆ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಹೋಗಬೇಕು. ಸೊ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವತ್ತು ಸಿಂಪಲಾಗಿ ಹಂಗೇ ಪಾಪು ಮಲಗಿದ್ದಾನೆ. ಟೈಮ್ ಇವಾಗ 2:30 ಆಗಿದೆ. ಸೊ ಮಲಗಿದ್ದಾನೆ. ನಾನು ಎದ್ದೇಳೋ ವರ್ಷದಲ್ಲಿ ಒಂದು ಸಲ ಮನೆಯನ್ನೆಲ್ಲ ಒರೆಸ್ಬಿಡೋಣ, ಆಮೇಲೆ ಸಂಜೆ ಮೇಲೆ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವ್ನು ಎದ್ದೇಳೋ ವರ್ಷದಲ್ಲಿ ಮನೆಯನ್ನೆಲ್ಲ ಸದ್ದು ಬರ್ತಾನೆ ಇರುತ್ತೆ. ಸೊ ಒಂದು 2 ವರ್ಷದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಒಂದ್ಸಲ. ಏನಿಲ್ಲ, ಎಲ್ಲ ಮನೆ ಕ್ಲೀನ್ ಆಗಿದೆ. ಸ್ವಲ್ಪ ವಸ್ತುಗಳೆಲ್ಲ ಹರಡೋಗಿತ್ತು, ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಈಗ ನೀರೆಲ್ಲ ಒರೆಸ್ಕೊತೀನಿ. ನಂಗೆ ಹಸ್ವಾಗ್ತಿದೆ. ಫಸ್ಟು ಒಂದು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ. ಮೂರ್ನಾಲ್ಕು ತಿಂಗಳು ಹಿಂದೆ ಪಾಪುಗೆ ಅಮ್ಮ ಆಗಿತ್ತು. ಅದು ಡಾಕ್ಟರ್ ಅಮ್ಮ ಅಲ್ಲ ಅಂತ ಹೇಳಿದ್ರು, ಬಟ್ ಸುಮಾರು ಜನ ಇದು ಅಮ್ಮನೇ ಇರ್ಬೋದು ಅಂತ ಡೌಟಲ್ಲೇ ಹೇಳಿದ್ರು. ಹಾಗಾಗಿ ಸ್ವಲ್ಪ ಸ್ಕಿನ್ ಅಲರ್ಜಿ ಆದರೆ ಅಥವಾ ಮಕ್ಕಳಿಗೆ ಗುಳ್ಳೆಗಳಾಗಿಬಿಟ್ರೆ ಫಸ್ಟು ನಾವು ಮಾರಮ್ಮಂಗೆ ಅಲ್ವಾ ಪೂಜೆ ಮಾಡೋದು. ಹಾಗಾಗಿ ಪೂಜೆ ಮಾಡಬೇಕಿತ್ತು, ಬಟ್ ಸೂತ್ಕ ಇತ್ತು ನಮಗೆ. ಹಾಗಾಗಿ ಟೆಂಪಲ್ಸ್ಗೆಲ್ಲ ಹೋಗೋ ಆಗಿರಲಿಲ್ಲ. ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಣ್ಣ ಅಂದರೆ ನಮ್ಮ ದೊಡ್ಡ ಮಾವ ತೀರೋಗ್ಬಿಟ್ಟಿದ್ರು. ಹಾಗಾಗಿ ನಾವು ಸೂತ್ಕ ಇತ್ತು ಅಂತ ದೇವಸ್ಥಾನಕ್ಕೆ 3 ಮಂತ್ಸ್ ಹೋಗೋ ಆಗಿರಲಿಲ್ಲ. ಹಾಗಾಗಿ ಯಾವ ದೇವಸ್ಥಾನಕ್ಕೂ ನಾವು ಹೋಗ್ತಿರ್ಲಿಲ್ಲ 3-4 ಮಂತ್ಸಿಂದ. ಇವಾಗ ಎಲ್ಲ ಕ್ಲಿಯರ್ ಆಯಿತು. ಪಾಪು ಬರ್ಡೇ ಕೂಡ ಮಾಡಿದ್ವಿ. ಸೊ ಬರ್ಡೇ ಕೂಡ ಅದಕ್ಕೇ 1 ತಿಂಗಳು ಮುಂದೆ ಹಾಕಿದ್ದು ನಾವು. ಯಾಕಂದರೆ ದೇವಸ್ಥಾನದ ಹತ್ರ ನಾನು ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇದನ್ನು ನಾನು ಮಧ್ಯ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಕಮೆಂಟಲ್ಲಿ ಕೇಳಿದಿರಿ, ಪಾಪು ಬರ್ಡೇ ಯಾವಾಗಿತ್ತು, ಪಾಪು ಬರ್ಡೇ ಇವಾಗಲೇನ ಆಗಿದ್ದು ಅಂತ ಕೇಳ್ತಿದ್ರಿ. ಯಾಕಂದರೆ ನನಗೆ ರೆಗ್ಯುಲರ್ ಫಾಲೋವರ್ಸ್ ಯಾರು ಇರ್ತೀರ ಅವ್ರಿಗೆ ನನ್ನ ಪಾಪು ಹುಟ್ಟಿದ ಮಂತ್ಸು ಕೆಲವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಸಿಮಿಲರ್ ಅವ್ರ ಪಾಪು ನಮ್ಮ ಪಾಪು ಒಟ್ಟಿಗೆ ಹುಟ್ಟಿದ್ದು ಈ ಥರ ಎಲ್ಲ ಇರುತ್ತಲ್ವ. ಹಾಗಾಗಿ ಅವ್ರಿಗೆ ನೆನಪಿರುತ್ತೆ. ಅವರೊಂದಿಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು, ಯಾಕೆ ಲೇಟಾಗಿ ಮಾಡಿದ್ದೀರಾ, ಹೇಗೆ ಏನು ಅಂತ. ಅದನ್ನು ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಸೂತ್ಕ ಇತ್ತಲ್ವ, ದೇವಸ್ಥಾನ ಹತ್ರ ಹೋಗಂಗಿಲ್ಲ, ಅಲ್ಲಿ ಪೂಜೆ ಮಾಡೋಂಗಿಲ್ಲ, ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇತ್ತು. ಸೊ ಹಾಗಾಗಿ ನಾವು ಅದು ಸೂತ್ಕ ಎಲ್ಲ ಕಳೆದಾದಮೇಲೆ 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಾನಂತೂ ಲಿರಿಷನ್ ಬರ್ಡೇನೂ ಅದೇ ದೇವಸ್ಥಾನದ ಹತ್ರನೇ ಮಾಡಿದ್ದೆ. ಸೊ ಪಾಪುಗೂ ಕೂಡ ಅಲ್ಲೇ ದೇವಸ್ಥಾನದ ಹತ್ರನೇ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೆ ದೇವರಿಗೆ. ಹಾಗಾಗಿ ಅಲ್ಲೇ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ಸೊ ಅದೇ ಥರ ನಮ್ಮದು ಏನಿದೆ ಹರಕೆಗಳು ಇದೆಲ್ಲ ಮುಂದೆ ಹೋಗ್ತಾ ಬಂತು. ಸೊ ಇವಾಗ ಫೈನಲಿ ನಾನು ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ದೀನಿ. ಅವನಿಗೆ ಸ್ಕಿನ್ ಅಲರ್ಜಿ ಏನಾಗಿತ್ತು, ಗುಳ್ಳೆಗಳಾಗಿತ್ತು, ಸ್ವಲ್ಪ ನವೆ ಎಲ್ಲ ಇತ್ತು. ಹಾಗಾಗಿ ನಾನು ಇನ್ನು ಬೇರೆ ದೇವ್ರುಗಳಿಗೂ ಅಂದ್ಕೊಬಿಟ್ಟಿದ್ದೀನಿ, ಇದೆಲ್ಲ ಕಳೀಲಿಯಪ್ಪ, ಅಲ್ಲಿಗೆ ಬಂದು ನಾನು ಪೂಜೆ ಸಲ್ಲಿಸ್ತೀನಿ ಅಂತ. ಸೊ ಅದೆಲ್ಲ ಮಾಡ್ಕೊಬೇಕು. ಇವಾಗ ಮಾರಮ್ಮಂಗೆ ಪೂಜೆ ಮಾಡಬೇಕು ಇವತ್ತು ಅಂತ ಡಿಸೈಡ್ ಮಾಡಿಕೊಂಡು ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಒಂದು ಪಾಟಲ್ಲಿ ಮೆಣಸಿನ್ಕಾಯಿ ಗಿಡ ಬಂದಿತ್ತು. ಸೊ ಯಾವಾಗಲೂ ಏನೋ ಒಂದು ಮೆಣಸಿನ್ಕಾಯಿ ತೊಗೊಂಡೋಗಿ ಹಾಕಿದ್ದೆ ನಾನೇ ಅನಿಸುತ್ತೆ. ನಾನು ಅದು ಕೇರಿಂಗ್ ಏನು ಮಾಡಿಲ್ಲ, ಜಸ್ಟ್ ಅದೇನೇ ಗಿಡ ಬಂದುಬಿಟ್ಟಿತ್ತು. ಚೆನ್ನಾಗಿ ಮೆಣಸಿನ್ಕಾಯಿ ಕೂಡ ಬರ್ತಾಯಿತ್ತು. ಬಟ್ ಏನಾಯಿತೋ ಗೊತ್ತಿಲ್ಲ, ಸಡನ್ನಾಗಿ ಏನು ಬರ್ತಾ ಇರಲಿಲ್ಲ, ಮೆಣಸಿನ್ಕಾಯಿ ಬರ್ತಿರಲಿಲ್ಲ, ಹೂ ಏನೂ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅದು ಒಣಗೋಗೋ ಥರನೇ ಹಸಿ ಇತ್ತು, ಬಟ್ ಏನೋ ಗಿಡದಲ್ಲಿ ಏನೂ ಎಲೆಗಳೆಲ್ಲ ಬರ್ತಿರಲಿಲ್ಲ. ಹಾಗಾಗಿ ಅದನ್ನ ರಿಮೂವ್ ಮಾಡಿಬಿಟ್ಟು ನಾನಲ್ಲಿ ಪುದೀನ ಗಿಡ ಹಾಕೋಣ ಅಂತ ಅಂದ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ.
ತುಂಬ ದಿನದಿಂದ ಈ ಗಿಡನ ಚೇಂಜ್ ಮಾಡಿ ಬೇರೆ ಗಿಡ ಹಾಕಬೇಕಂತ ಅಂದ್ಕೊಳ್ತಾ ಇದ್ದೆ. ಬಟ್ ಟೈಮ್ ಆಗ್ತಿರಲಿಲ್ಲ. ಆ್ಯಂಡ್ ನಾನು ಹೊರಗಡೆ ಈ ಕೆಲಸ ಮಾಡೋದಕ್ಕಾಗಲ್ಲ. ತುಂಬಾ ಗಾಳಿ ಬರುತ್ತೆ, ಮಣ್ಣೆಲ್ಲ ಆ ಕಡೆ ಈ ಕಡೆ ಹೋಗುತ್ತೆ. ಜೊತೆಗೆ ನ್ಯೂಸ್ ಪೇಪರೆಲ್ಲ ಹಾಕ್ಕೊಂಡು ಕುತ್ಕೊಂಡು ಅದೆಲ್ಲ ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಇವತ್ತು ಸಿಂಕೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟಿತ್ತಲ್ವ, ಅಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟು ಬೇರೆ ಗಿಡ ಹಾಕೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಲ್ಲೂ ಕೂಡ ಯಾವುದೇ ರೀತಿ ಮಣ್ಣೆಲ್ಲ ಹೋಗೋದಕ್ಕೆ ಬಿಡಲಿಲ್ಲ. ಯಾಕಂದರೆ ಸಿಂಕ್ ಹತ್ರ ಹೋದರೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದೆಲ್ಲ ನಾನು ನೋಡಿಕೊಂಡು ಹುಷಾರಾಗಿ ಮಣ್ಣೆಲ್ಲ ಸಿಂಕ್ ಕಡೆ ಹೋಗದೇ ಇರೋ ಥರ ಕ್ಲೀನಾಗಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಯಶು ಪುದೀನ ಸೊಪ್ಪು ತಂದಿದ್ದರು. ಹಾಗಾಗಿ ಅದ್ರದ್ದು ಎಲೆಗಳೆಲ್ಲ ಕಿತ್ಕೊಂಡು ನಾನು ಹಾಗೆಯೇ ಕಡ್ಡಿನ ಒಂದು ಲೋಟಕ್ಕೆ ಹಾಕಿ ಇಟ್ಟಿದ್ದೆ, ನೀರು ಹಾಕಿ. ಹೆಚ್ಚು ಕಡಿಮೆ ಒಂದು 10 ಡೇಸ್ ಹಾಗೆಯೇ ಬಿಟ್ಬಿಟ್ಟಿದ್ದೆ. ಅದು ಹೇಗಾಗಿತ್ತು ಅಂದರೆ ಅಲ್ಲೇ ಗಿಡಗಳೆಲ್ಲ ಅಂದರೆ ಎಲೆಗಳೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಇದನ್ನ ಫೈನಲಿ ಇವತ್ತಾದ್ರೂ ತೊಗೊಂಡೋಗಿ ಪಾಟ್ಗೆ ಹಾಕಬೇಕಂತ ಅಂದ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡೆ. ಸೊ ಹೀಗೇ ನಾವೇನು ಅಂದ್ಕೊಳ್ತೀವಿ ಆ ಕ್ಷಣದಲ್ಲಿ ಅದೆಲ್ಲ ಆಗೋದಿಲ್ಲ. ಇದು ಅನ್ಫಾರ್ಚುನೇಟ್ಲಿ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಆ ಗಿಡನ ನೆಟ್ಟಿದ್ದಾಯಿತು. ಆ್ಯಂಡ್ ಇವಾಗ ಚೆನ್ನಾಗಿ ಎಲೆ ಎಲ್ಲ ಸಣ್ಣ ಸಣ್ಣ ಎಲೆ ಬರ್ತಾ ಇದೆ. ನನಗೆ ಸ್ವಲ್ಪ ಗ್ರೀನ್ ಟೀ ಇದೆಲ್ಲ ಅಲ್ಲೇ ಫ್ರೆಶ್ಶಾಗಿ ಮಾಡ್ಕೊಬೇಕಂತ ಇಷ್ಟ. ಸೊ ಪುದೀನ ಗಿಡ ಇತ್ತು, ಒಣಗೋಗ್ಬಿಟ್ಟಿತ್ತು. ಸೊ ಮತ್ತೆ ಈಗ ಗಿಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಸೇವಂತಿಗೆ ಹೂ ತುಂಬಾ ರೇಟ್ ಕಮ್ಮಿ ಆಗಿಬಿಟ್ಟಿದೆ. ಸೊ ತೊಗೊಂಬಂದ್ಬಿಟ್ಟಿದ್ರು ಜಾಸ್ತಿ. ನಾನು ಫೋಟೋಗಳಿಗೆಲ್ಲ 1-2 ಹೂಗಳನ್ನೇ ಹಾಕೋದು. ಯಾಕಂದರೆ ಏನೂ ಗ್ರಿಪ್ ಇಲ್ಲ ಅಲ್ಲಿ ಫೋಟೋಗೆ ನೀಟಾಗಿ ಕುತ್ಕೊಳ್ಳೋಕ್ಕೆ. ಬಿದ್ದೋಗ್ಬಿಟ್ರೆ ಅಂತ ಭಯ, ದೀಪಗಳು ಬಿದ್ದುಬಿಟ್ರೆ ಅಥವಾ ಫೋಟೋ ದಬಾಕೊಂಡ್ಬಿಟ್ರೆ ಅಂತ ಸ್ವಲ್ಪ ನಂಗೆ ಭಯ ಇರುತ್ತೆ. ಹಾಗಾಗಿ 1-2-3 ಹೂಗಳಷ್ಟೇ ನಾನು ಮುಡಿಸೋದು. ಬಟ್ ಇವಾಗ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ, ಎಲ್ಲನೂ ಹಾಕಿ ಹಾರ ಕಟ್ತಾಯಿದ್ದೀನಿ ದೇವ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ. ರಿಮೋಟ್ ಕಾರ್ ಅಲ್ಲ, ಇನ್ನೊಂದು ಥರ ಕಾರ್ ಇತ್ತು ನೋಡಿ, ಚಿಕ್ಕದು. ರಿಮೋಟ್ ಕಾರ್ ತಗೊಂಡ್ರೆ ಎಲ್ಲ ತೀರಿಸ್ತಾರೆ. ಚಿಕ್ಕದು ಕಾರು. ಇನ್ನು ಸ್ನಾನ ಮುಗಿಸಿ ಮಕ್ಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಯಶುಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಸ್ವಲ್ಪ ಬೇವಿನ ಸೊಪ್ಪು ಹಾಗೆಯೇ ಎಳ್ನೀರು ಇದೆಲ್ಲ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಸಂಜೆ ಆಗೋಗಿತ್ತು. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರಲ್ಲಿ ಪಾಪಗೆ ಹಸಿವಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಇವತ್ತು ಅಕ್ಕಿ ಸರಿ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಸರಿ ಮಾಡಿ ಸ್ವಲ್ಪ ಹೊತ್ತು ತಿನ್ನಿಸಿ ನಾವು ಪೂಜೆಗೆಲ್ಲ ಹೊರಡಬೇಕಿತ್ತು. ನಾನು ಬೇಡ, ಸ್ಟಾಪ್ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಕಾಫಿ ಮಾತ್ರ ನನ್ನ ಬಿಡ್ತಾ ಇಲ್ಲ. ಸೊ ಕಾಫಿನ ದಿನಕ್ಕೆ ಒಂದು 3 ಸಲ ಆದರೂ ಆಗಿಬಿಡುತ್ತೆ, ಒಂದು ಸಲ 4 ಸಲ ಆದರೂ ಆಗಿಬಿಡುತ್ತೆ. ಸೊ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ಲೋಟನೇ ಚಿಕ್ಕ ತೊಗೊಬಿಟ್ಟಿದ್ದೀನಿ. ಮೊದಲು ಕಾಫಿ ಮಗ್ ತೊಗೊಂಡ್ಬಿಡ್ತಿದ್ದೆ. ಸೊ ಇವಾಗ ಚಿಕ್ಕ ಲೋಟಕ್ಕೆ ಬಂದಿದ್ದೀನಿ. ಇದಕ್ಕಿಂತ ಇವಾಗ ಇನ್ನೂ ಚಿಕ್ಕ ಲೋಟಕ್ಕೆ ಬಂದಿದ್ದೀನಿ ಪ್ರೆಸೆಂಟು. ಹಾಗಾಗಿ ಕಾಫಿ ನನ್ನ ಬಿಡ್ತಾನೇ ಇಲ್ಲ. ಇನ್ನು ಇವಾಗ ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ಮೊಸರನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೇ ದಿನದಲ್ಲಿ ನಾನು ಎಲ್ಲದನ್ನು ತೀರಿಸ್ತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಅಂದರೆ ಒಂದು ದಿನ ಹೋಗಿ ಕಲ್ಲಿಗೆ, ಅಂದರೆ ದೇವ್ರದ್ದು ಮುಂದೆ ಕಲ್ಲಿರುತ್ತೆ ನೋಡಿ, ಏನಂತಾರೆ ಅದಕ್ಕೆ ನಂಗೆ ಗೊತ್ತಿಲ್ಲ. ಸೊ ಅದು ಉದ್ದಕ್ಕೆ ನೆಟ್ಟಿರ್ತಾರಲ್ಲ ಆ ಕಲ್ಲಿಗೆ ನೀರು ಒಯ್ದು ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬೇವಿನ ಸೊಪ್ಪು ತೊಗೊಂಡೋಗಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇನ್ನೊಂದು ದಿನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಳ್ನೀರು ತೊಗೊಂಡೋಗೇನೋ ಪೂಜೆ ಮಾಡ್ತಾರೆ. ಕೊನೆ ದಿನಕ್ಕೆ ಮೊಸರನ್ನ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಕೆಲವರು ಎಣ್ಣೆ ತೊಗೊಂಡೋಗಿ ಕೊಡ್ತಾರೆ. ಈ ಥರ ಏನೋ ಪ್ರೊಸೀಜರ್ಗಳಿರುತ್ತೆ. ಅದು ಅಮ್ಮ ಇರುತ್ತಲ್ಲ ಮೈಯಲ್ಲಿ, ಆವಾಗ ಮಾತ್ರ ಆ ಥರ ಪೂಜೆ ಮಾಡೋದು. ಬಟ್ ಇವಾಗ ಪಾಪುಗೆ ಆ ಥರ ಎಲ್ಲ ಏನಿರಲಿಲ್ಲ ಅಲ್ವಾ. ಹಾಗಾಗಿ ನಾನು ಒಂದೇ ದಿನವೇ ಎಳ್ನೀರು ತೊಗೊಂಡೋಗಿದ್ದೆ, ಕಲ್ಲಿಗೂ ಕೂಡ ಪೂಜೆ ಮಾಡಿಕೊಂಡು, ಜೊತೆಗೆ ಮೊಸರನ್ನ ತೊಗೊಂಡೋಗಿದ್ದೆ. ಕೆಲವರು ಕಡಲೆ ಸಕ್ಕರೆ ತೊಗೊಂಡೋಗ್ತಾರೆ. ಸೊ ಈ ಥರ ದೇವ್ರಿಗೂ ಕೂಡ ನೈವೇದ್ಯ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಆ ಎಳ್ನೀರಲ್ಲಿ ದೇವ್ರ ಮುಂದೆನೇ ಒಂಥರ ಕಂಬದ ಥರ ಇರುತ್ತೆ ಚಿಕ್ಕದು, ಅದಕ್ಕೆ ಹಾಕ್ತಾರೆ ದೇವರಿಗೆ. ಸೊ ಕೆಲವರು ಅದರಲ್ಲಿ ಮುಖ ತೊಳಸ್ತಾರಂತೆ ದೇವರಿಗೆ ಅದನ್ನ ಅಭಿಷೇಕ ಥರ ಮಾಡ್ತಾರೆ ಅನಿಸುತ್ತೆ ಮೇ ಬಿ.
ಅದನ್ನ ಮಿಕ್ಕಿದ್ದು ನಮಗೆ ಈ ಕಲ್ಲ ಮೇಲೆ ಹಾಕೋದಕ್ಕೆ ಹೊರಗಡೆ ಪೂಜೆ ಮಾಡೋದ್ನಲ್ಲ ಆ ಕಲ್ಲಿಗೆ ಹಾಕಿ ಅಂತ ಕೊಟ್ಟರು. ಸೊ ಒಳಗಡೆ ದೇವ್ರ ಮುಂದೆ ಇರೋ ಕಲ್ಗೂ ಪೂಜೆ ಮಾಡಿಬಿಟ್ಟು ಅಲ್ಲಿಗೂ ಕೊಡ್ತಾರೆ. ಸೊ ಇದೆಲ್ಲ ನಮ್ಮ ನಂಬಿಕೆ. ಸೊ ಪೂಜೆ ಸಲ್ಲಿಸ್ಬಿಟ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ನಮ್ಮದು ಒಂದು ನಂಬಿಕೆ. ಆ್ಯಂಡ್ ಅದು ನಿಜವೂ ಆಗುತ್ತೆ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಎಲ್ಲ ಗುಳ್ಳೆಗಳು ಕಡಿಮೆ ಆಗುತ್ತೆ. ಸೊ ಈ ಥರ ಇರುತ್ತೆ. ಆ್ಯಂಡ್ ಇದೆಲ್ಲ ಪೂಜೆ ಆದಮೇಲೆ ಮನೇಲಿ ನಾನ್ ವೆಜ್ ಮಾಡಿಬಿಡ್ತಾರೆ. ಅವಾಗ ಗಬ್ಬು ಅಂತ ಹೇಳ್ತಾರೆ ಅದಕ್ಕೆ. ಗಬ್ಬಿಗೆ ದೇವರು ಅಮ್ಮ ಹೊಟ್ಟೋಗ್ಬಿಡ್ತಾಳೆ ಅಂತ. ಸೊ ಈ ಥರ ಪೂಜೆ ಮಾಡ್ತೀವಿ. ಮಕ್ಕಳು ಚೆನ್ನಾಗಿರ್ಬೇಕಂತ ನಾವು ಈ ಥರ ಏನೇನೋ ಮಾಡ್ತೀವಿ ಅಲ್ವಾ. ಇಡಿಯೇ ಮಮ್ಮಿ ಒಳ್ಳೇದು ಮಾಡಪ್ಪನ. ಏನು ಆಡ್ತೀಯ ನೋಡು ನೀನು ಮಾಮಿ ಪ್ರಸಾದ ತಿನ್ನೋಕ್ಕೆ. ಇನ್ನು ಹೊತ್ತು ಕೈಯಿಂದ ಕೆಳಗಡೆ ಬಿದ್ದೈತದ ಅದು. ಹಾಂ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವು ಕೇಳಿದಂಥ ಕ್ವೆಶ್ಚನ್, ಪಾಪು ಬರ್ಡೇ ಯಾಕೆ ಲೇಟಾಗಿ ಮಾಡಿದ್ರಿ ಅಂತ. ಸೊ ಈ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರಾಡಕ್ಟ್ ಲಿಂಕ್ಗಳನ್ನ ನಾನು ಕೊಟ್ಟಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.